ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ. ಇದು 90.4 FM. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ ಇವರ ಪ್ರಾಯೋಜಕತ್ವದಲ್ಲಿ ಸರಣಿ ಜಾಗೃತಿ ಕಾರ್ಯಕ್ರಮವಾಗಿದೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸುವ, ಮಳೆ ನೀರು ಕೊಯ್ಲು ಮಾಡುವ ವಿಧಾನಗಳ ಕುರಿತು ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ನಲ್ಲಿ PhD ಮಾಡಿದಂತಹ ಡಾಕ್ಟರ್ ಮಹಮ್ಮದ್ ಜಮೀವುಲ್ಲಾ, ನಿವೃತ್ತ ಪ್ರಾಚಾರ್ಯರು, ಗವರ್ನಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಬೆಳಗಾವಿ ಇವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಈಗ ಮೊದಲಿಗೆ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಒಂದು ಜಲಚಕ್ರ ಅಂದ್ರೇನು ಅಂತ ಹೇಳ್ತೀರಾ? ಜಲಚಕ್ರ ಅಂದ್ರೆ ಜಲಚಕ್ರನು ಅಂತಾರೆ, ಜಲ ಸುತ್ತು ಅಂತಾರೆ, ಜಲ ಆವರ್ತ ಅಂತಾನು ಅಂತಾರೆ, ಹೈಡ್ರೋಲಾಜಿಕಲ್ ಸೈಕಲ್ ಅಂತ ಇಂಗ್ಲಿಷ್ ನಲ್ಲಿ ಅಂತಾರೆ, ವಾಟರ್ ಸೈಕಲ್ ಅಂತ ಹೇಳ್ತಾರೆ. ನೀರು ಆವಿಯಾಗಿ ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ಹೋಗಿ ಹೆಪ್ಪುಗಟ್ಟುತ್ತೆ. ಆಮೇಲೆ ಅದು ಆ ಹೆಪ್ಪುಗಟ್ಟಿದ ನೀರು ಒಂದಕ್ಕೊಂದು ಇದು ಮಾಡಿದಾಗ, ಗಾಳಿಯಿಂದ ಸ್ಪರ್ಶ ಆದಾಗ ಮಳೆಯಾಗಿ ಕೆಳಗಡೆ ಬೀಳುತ್ತೆ. ಈ ಪ್ರಾಸೆಸ್ಸಿಗೆ ಹೈಡ್ರೋಲಾಜಿಕಲ್ ಸೈಕಲ್ ಅಂತ ಹೇಳ್ತೀವಿ. ನೋಡಿ ಎಷ್ಟು ಇದು ಇದೆ ಇದರಲ್ಲಿ. ಇಲ್ಲಿಂದ ಆವಿಯಾಗಿ ಹೋಗೋದು ಕೆರೆಗಳು, ಬಾವಿಗಳು, ನದಿಗಳ ನೀರು, ಸಮುದ್ರದ ನೀರು, ಚರಂಡಿ ನೀರು, ಈವನ್ ನಮ್ ಬೆವರು ಆವಿಯಾಗಿ ಹೋಗುತ್ತೆ. ಆಮೇಲೆ ಅಲ್ಲಿಂದ ಬರೋದು ಶುದ್ಧವಾದ ನೀರು ಬರುತ್ತೆ. ದೇವರು ಎಲ್ಲಾ ಕೆಟ್ಟದನ್ನ ತಗೊಂಡು ನಮಗೆ ಸುರಿಸೋದು, ನಮಗೆ ಕೊಡೋದು ಒಳ್ಳೆದನ್ನು ಕೊಡ್ತಾನೆ. ಇನ್ ದಿ ಪ್ಯೂರ್ ಫಾರ್ಮ್ ಗಿವ್ ಅಸ್ ಬ್ಯಾಕ್. ಸೊ ಈ ಸೈಕಲ್ ಥ್ರೂ ಔಟ್ ದಿ ಇಯರ್ ನಡೀತಾ ಇರುತ್ತೆ. 365 ಡೇಸ್ ಪೂರ್ತಿ ದಿವಸ ನಡೀತಾ ಇರುತ್ತೆ. ಕೆಲವರು ವಿಜ್ಞಾನಿಗಳು ಕಂಡುಹಿಡಿದಿರೋ ಪ್ರಕಾರ 9 ದಿವಸ 9 ಡೇಸ್ ನಲ್ಲಿ ದಟ್ ಸರ್ಕಲ್ ವಿಲ್ ಕಂಪ್ಲೀಟ್. ಆಮೇಲೆ ನಮ್ಮ ಶಾಸ್ತ್ರಗಳಲ್ಲಿನೂ ಮಳೆ ನಕ್ಷತ್ರಗಳದಾವೆ, ಥ್ರೂ ಔಟ್ ದಿ ಇಯರ್ ಅದಾವೆ. ತಿಂಗಳಿಗೆ 2 ಮಳೆಗಳು, ಕೆಲವು ಟೈಮ್ 3 ಮಳೆಗಳು, ಅಂದ್ರೆ 24 ಮಳೆಗಳಿಗಿಂತ ಜಾಸ್ತಿನೇ ಅದಾವೆ. ಸೊ ನಾವು ಎಷ್ಟು ಅದ್ರ ಬಗ್ಗೆ ತಿಳ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ನಮ್ಮ ಪೂರ್ವಜರು ಇಟ್ ಶೋಸ್ ಹೌ ಅಡ್ವಾನ್ಸ್ಡ್ ವಿ ವರ್. ಅಂಡ್ ಪ್ರತಿಯೊಂದು ಮಳೆಗೆ ಒಂದೊಂದು ಹೆಸರದ. ಆಮೇಲೆ ಆ ಹೆಸರಿಗೆ ತಕ್ಕಂತೆ ಅದರದ್ದು ನೀತಿಗತಿ ವೇರಿಯೇಷನ್ ಇರುತ್ತೆ. ಜೂನ್ ನಲ್ಲಿ ಬಿತ್ತೋ ಕಾಲ, ಅವಾಗ ಜಿಟಿ ಮಳೆ ಹಿಡಿದಿರುತ್ತೆ. ಹೇಗೆ ಬೆಳೆ ಬೆಳೀತಾ ಹೋಗುತ್ತೋ ದೊಡ್ಡ ದೊಡ್ಡ ಮಳೆಗಳು ಬರ್ತಾವೆ. ಮೊದಲೇ ಸ್ಟಾರ್ಟಿಂಗ್ ನಲ್ಲಿ ಮೇ ನಲ್ಲಿ, ಜೂನ್ ನಲ್ಲಿ ದೊಡ್ಡ ಮಳೆಗಳು ಬರ್ತಾವೆ. ಯಾಕಂದ್ರೆ ಭೂಮಿ ಎಲ್ಲ ಬತ್ತ ಹೋಗಿರುತ್ತಲ್ಲ, ಮುಂಗಾರು ಮಳೆ. ಆಮೇಲೆ ಆ ಪೂರ್ತಿ ಬಂಜರ್ ಹೋಗಿರುತ್ತೆ. ದಿ ಹೋಲ್ ಈವನ್ ದಿ ಸಾಯಿಲ್ ವಾಟರ್ ಇಸ್ ಎವಾಪರೇಟೆಡ್. ಆವಾಗ ದೊಡ್ಡ ಮಳೆ ಕೊಡ್ತಾನೆ ದೇವರು. ಅಂದ್ರೆ ಮಣ್ಣನ್ನ ಫಲವತ್ತತೆ ಮಾಡ್ಲಿಕ್ಕೆ, ಮಣ್ಣನ್ನ ಹದ ಮಾಡ್ಕೊಳ್ಳೋದಕ್ಕೆ ಅವನು. ಆಮೇಲೆ ಒಂದ್ ಸರಿ ಬಿತ್ತನೆ ಆದ್ಮೇಲೆ ಅದು ಜಿಟಿ ಮಳೆ. ಯಾಕಂತಂದ್ರೆ ಒಂದು ಮಗುಗೆ ಎಷ್ಟು ಬೇಕು ಆಹಾರ, ಹಾಲು ಎಷ್ಟು ಬೇಕು ಆ ಪ್ರಕಾರ ಆ ಸಸಿಗಳಿಗೆ. ಆಮೇಲೆ ಅವು ದೊಡ್ಡದಾಗಿ ಬೆಳೆದ ತಕ್ಷಣ ಹಾಗೆ ಈ ಸರ್ಕಲ್, ದಿಸ್ ಇಸ್ ಕಾಲ್ಡ್ ಆಸ್ ಅನ್ ಹೈಡ್ರೋಲಾಜಿಕಲ್ ಸೈಕಲ್. ಇದೇ ಜಲಚಕ್ರ. ಆಮೇಲೆ ಸ್ವಲ್ಪ ಯೋಚನೆ ಮಾಡಿದ್ರೆ ಟನ್ಸ್ ಅಂಡ್ ಟನ್ಸ್ ಆಫ್ ವಾಟರ್ ಸಸ್ಪೆಂಡೆಡ್ ಇನ್ ಅನ್ ಐಸ್ ಫಾರ್ಮ್. ಬರೀ ಒಂದು ಓವರ್ ಹೆಡ್ ಟ್ಯಾಂಕ್ ಇಡ್ಲಿಕ್ಕೆ ಇಷ್ಟು ನಾವು 4 ಕಾಲಂ ಕೊಡಬೇಕು, ಇದು ಮಾಡಬೇಕು. ಪ್ರಕೃತಿ ಯಾವ ರೀತಿ ಸಸ್ಪೆಂಡೆಡ್ ವಾಟರ್. ಅಂಡ್ ಅಲ್ಲಿ ಪ್ಯೂರಿಫಿಕೇಶನ್ ಪ್ಲಾಂಟ್, ಇಲ್ಲಿಂದ ಆವಿಯಾಗಿ ಹೋಗಿದ್ ನಾನು ಹೇಳಿದೆ. ಬೆವರುನು, ಚರಂಡಿ ನೀರು, ಗಟರ್ ನೀರು, ಸಮುದ್ರದ ಸಾಲ್ಟ್ ನೀರು, ಬಟ್ ಅಲ್ಲಿಂದ ಬರೋದು ಪ್ಯೂರ್ ವಾಟರ್. ಅಲ್ಲಿ ಪ್ಯೂರಿಫಿಕೇಶನ್ ಪ್ಲಾಂಟ್ ಇಟ್ಟಿದ್ದಾನೆ ದೇವರು, ಅದು ತೋರಿಸುತ್ತೆ. ಸೊ ಇದು ಸರ್ಕಲ್. ಸರ್, ಹಾಗಿದ್ರೆ ಇವಾಗ ರೇನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರು ಕೊಯ್ಲು ಅಂದ್ರೇನು ಅಂತ ತಾವ್ ಹೇಳ್ತೀರಾ? ಮಳೆ ನೀರು ಕೊಯ್ಲು ಅಂದ್ರೆ ಕನ್ನಡದಲ್ಲಿ, ಇಂಗ್ಲಿಷ್ ನಲ್ಲಿ ರೇನ್ ವಾಟರ್ ಹಾರ್ವೆಸ್ಟಿಂಗ್. ಮಳೆ ನೀರು ಕೊಯ್ಲು ಅಂದ್ರೆ ಭೂಮಿಗೆ ಬಿದ್ದಂತಹ ನೀರನ್ನು ವಿವಿಧ ಅವಶ್ಯಕತೆಗಳಿಗೆ ಸದಾ ಉಪಯೋಗಿಸಲು ಅನುಕೂಲವಾಗುವಂತೆ ಸಾಧ್ಯವಾದಷ್ಟು ಪ್ರಮಾಣದಲ್ಲಿ ಕೃಷಿ ಮತ್ತು ಕೃಷಿಯೇತರ ಪ್ರದೇಶದಲ್ಲಿ ಮಳೆ ನೀರು ಸಂಗ್ರಹಣಾ ರಚನೆಗಳಲ್ಲಿ ಶೇಖರಿಸಲ್ಪಡುವುದು. ನೀರನ್ನ ಮಳೆ ನೀರು ಕೊಯ್ಲು ಅಂತ ಹೇಳ್ತಾರೆ. ಸರ್, ಹಾಗಿದ್ರೆ ಈ ಮಳೆ ನೀರನ್ನ ನಾವು ಸಂಗ್ರಹಣೆ ಮಾಡಬೇಕಾದ್ರೆ ಯಾವ ವಿಧಾನಗಳಲ್ಲಿ ಸಂಗ್ರಹಣೆ ಮಾಡಬೇಕು ಅಂತ ತಾವ್ ಹೇಳ್ತೀರಾ? ಮೇಲ್ಛಾವಣಿ ನೀರನ್ನು ಯಾವ್ಯಾವ ವಿಧಾನದಲ್ಲಿ ಅಂತಂದ್ರೆ ಅದನ್ನ ಶೇಖರಿಸೋದು. ಮನೆಯಲ್ಲಿ ಸಂಪ್ ಟ್ಯಾಂಕ್ ಮಾಡಿಬೇಕಾದ್ರೂ ಶೇಖರಿಸ್ಕೋಬಹುದು. ಮನೆಯಲ್ಲಿ ಬಾವಿ ಇದೆ, ಅದನ್ನು ಶೇಖರಿಸಬಹುದು.
ಅದಕ್ಕೂ ಬಿಡಬಹುದು, ರೀಚಾರ್ಜ್ ಆಗುತ್ತದು. ಮನೆಯಲ್ಲಿ ಬೋರ್ವೆಲ್ ಇದೆ ಅಂತಂದ್ರೂ ಅದಕ್ಕೂ ರೀಚಾರ್ಜ್ ಮಾಡ್ಕೋಬಹುದು. ಇವು ವಿಧಾನಗಳು, 3 ವಿಧಾನಗಳು. ಒಂದು ಸಂಪ್ ಟ್ಯಾಂಕ್ ನಲ್ಲಿ, ಅಂದ್ರೆ ಮನೆಯಲ್ಲಿ ಬಾವಿ ಇಲ್ಲ, ಬೋರ್ವೆಲ್ ಇಲ್ಲ ಅಂತಂದ್ರೆ ಸಂಪ್ ಟ್ಯಾಂಕ್ ನಲ್ಲಿ ಶೇಖರಿಸಿ ಇಟ್ಕೋಬಹುದು. ಬಾವಿ ಇದೆ ಅಂದ್ರೆ ಬಾವಿಗೆ ಡೈರೆಕ್ಟ್ ಆಗಿ ರೀಚಾರ್ಜ್ ಮಾಡಬಹುದು. ಆಮೇಲೆ ಕೊಳವೆ ಬಾವಿ ಇದೆ ಅಂತಂದ್ರೆ, ಬೋರ್ವೆಲ್ ಇದೆ ಅಂತಂದ್ರೆ ಅದಕ್ಕೂ ರೀಚಾರ್ಜ್ ಮಾಡ್ಕೋಬಹುದು. ಸೊ ಈ ವಿಧಾನಗಳು. ಸರ್, ಈಗ ನಾವು ಮನೆಗಳಲ್ಲಿ ಈ ಒಂದು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು ಅಂದ್ರೆ ಅದೇನಾದ್ರೂ ದುಬಾರಿ ಏನಾದ್ರೂ ಆಗುತ್ತಾ? ಮೇಡಮ್, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಡೊಮೆಸ್ಟಿಕ್ ಪರ್ಪಸ್ ಗೆ ಮಾಡಬಹುದು. ಅಂದ್ರೆ ಸಿಟಿನಲ್ಲಿ ಬಿಲ್ಡಿಂಗ್ ಗಳು ಕಟ್ಬಿಟ್ಟಿದೀವಿ, ಕನ್ಸ್ಟ್ರಕ್ಷನ್. ಸೊ ಮೇಲ್ಛಾವಣಿ ಮೇಲೆ ಕಾಂಕ್ರೀಟ್ ಜಂಗಲ್ ಆದಂಗ ಆಗೋಗಿದೆ. ಆ ಮೇಲ್ಛಾವಣಿ ಮೇಲೆ ಬಿದ್ದ ನೀರು ಅದನ್ನ ಸಂಗ್ರಹಿಸಿ, ಮಳೆ ನೀರು ಅದನ್ನ ಪ್ಯೂರಿಫೈ ಮಾಡಿ ಸಂಪ್ ಟ್ಯಾಂಕ್ ನಲ್ಲಿ ಇಟ್ಕೋಬಹುದು. ಅದಕ್ಕೆ ದಟ್ ಡಿಪೆಂಡ್ಸ್ ಅಗೇನ್ ಆನ್ ದಿ ಬಿಲ್ಡಿಂಗ್ ಇನ್ ಸೈಜ್ 30-40 ಇದೆಯೋ, 40-60 ಇದೆಯೋ, ಏನೋ ಇದು ಇನ್ನೊಂದು ಅದಕ್ಕಿಂತ ಜಾಸ್ತಿ ಇದೆಯೋ, ಬಂಗ್ಲೆ ಇದೆಯೋ, ಆಮೇಲೆ ಮೇಲ್ಛಾವಣಿ ಎಷ್ಟದ ಅದರದ್ದು, ಆ ಮೇಲ್ಛಾವಣಿ ಫ್ಲಾಟ್ ಇದೆಯೋ ಏನ್ ಸ್ಲೋಪ್ಡ್ ಇದೆಯೋ ಅದ್ರ ಮೇಲೆ, ಆಮೇಲೆ ಏರಿಯಾದ ಮೇಲೆ, ಆ ಏರಿಯಾದಲ್ಲಿ ಎಷ್ಟು ಮಳೆ ಆಗುತ್ತೆ, 200 mm ಆಗುತ್ತಾ, 300 mm ಆಗುತ್ತಾ, ಅದರ ಮೇಲೆ ಡಿಪೆಂಡ್ ಮಾಡಿ ಕಾಸ್ಟ್ ಆಗುತ್ತೆ ಅದರದ್ದು. ಪೈಪ್ ಲೈನ್ ನಲ್ಲಿ ಮೇಲ್ಛಾವಣಿಯಿಂದ ಬಿದ್ದಿದ್ದ ನೀರು ಇದರಲ್ಲಿ ಕಲೆಕ್ಟ್ ಮಾಡಿ ಪೈಪ್ ಇಂದ ಇದಕ್ಕೆ ಬಿಡೋದು. ದಟ್ ಡಿಪೆಂಡ್ಸ್ ಆನ್ ದಿ ಬಿಲ್ಡಿಂಗ್. ಇಟ್ ಮೇ ಬಿ ಎ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಆರ್ ಇಟ್ ಮೇ ಬಿ ಎ ಪಬ್ಲಿಕ್ ಬಿಲ್ಡಿಂಗ್ ಅಂದ್ರೆ ಆಫೀಸಸ್ ಅದಾವೆ, ಸ್ಕೂಲ್ಸ್, ಕಾಲೇಜಸ್ ಅದಾವೆ. ಆಮೇಲೆ ಪಾರ್ಕ್ಗಳಲ್ಲಿ, ರೋಡ್ಗಳಲ್ಲಿ, ರೋಡಿನ ನೀರು ಅದು ಹರಿದು ಬಿಟ್ಬಿಟ್ರೆ ಅದು ಸಮುದ್ರಕ್ಕೆ ಹೋಗಿ ಸೇರ್ಕೊಂಡ್ ಬಿಡುತ್ತೆ. ಅದಕ್ಕಾಗಿ ಇಟ್ ಡಿಪೆಂಡ್ಸ್, ದಿ ಕಾಸ್ಟ್ ಡಿಪೆಂಡ್ಸ್ ಆನ್ ಆಲ್ ದೀಸ್ ಫ್ಯಾಕ್ಟರ್ಸ್. ಸರ್, ಈಗ ತಾವು ಹೇಳಿದ್ರಿ ಪಾರ್ಕ್ಗಳಲ್ಲಿ ಮತ್ತೆ ರೋಡ್ಗಳಲ್ಲಿ ಆ ನೀರನ್ನ ಯಾವ ರೀತಿ ನಾವು ಸಂಗ್ರಹಣೆ ಮಾಡಬಹುದು ಅಂತ ಹೇಳ್ತೀರಾ? ಅದಕ್ಕೆ ಸರ್ಕಲ್ಸ್ ನಲ್ಲಿ ಅಥವಾ ಓಪನ್ ಸ್ಪೇಸಸ್ ನಲ್ಲಿ ಅದನ್ನ ಕಲೆಕ್ಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಗ್ರೌಂಡ್ ವಾಟರ್ ಬಿಡೋದು, ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡೋದು. ಆಮೇಲೆ ನೋಡಿ, ಇಲ್ಲಿ ನಮ್ಮ ಭೂಮಿ 8 ಪ್ಲಾನೆಟ್ಸ್ ನಲ್ಲಿ ಮೇಲ್ಗಡೆಯಿಂದ ನಮ್ಮ ಭೂಮಿಗೆ ನೋಡಿದ್ರೆ ಇಟ್ ಅಪಿಯರ್ಸ್ ಬ್ಲೂ, ನೀಲಿ ಬಣ್ಣದ ಕಾಣಿಸುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ವಾಟರ್. ಆ ವಾಟರ್ ಏನಿದೆಯಲ್ಲ, 2/3 ವಾಟರ್, ಭೂಮಿ ಮೇಲೆ 2/3 ಈಸ್ ವಾಟರ್, 2/3 ಭಾಗ ನೀರಿದೆ, 1/3 ಈಸ್ ಲ್ಯಾಂಡ್. ಸೊ ದ 2/3 ವಾಟರ್ ಬಡ್ಜೆಟ್ ನಾವು ನೋಡಿದ್ರೆ, ವರ್ಲ್ಡ್ ವಾಟರ್ ಬಡ್ಜೆಟ್ ನೋಡಿದ್ರೆ ಅದು ಯಾವ ಫಾರ್ಮ್ ನಲ್ಲದ, ನೀರ್ ಯಾವ ಫಾರ್ಮ್ ನಲ್ಲದ, ಸರೋವರಗಳು, ಮಹಾಸಾಗರಗಳು, ಆಮೇಲೆ ನದಿಗಳು, ಕೆರೆಗಳು, ಬಾವಿಗಳು. ನಾವು ನೋಡಿದ್ರೆ ಓಷನ್ಸ್ ನಲ್ಲಿ 96.5% ಆಫ್ ವರ್ಲ್ಡ್ ನೀರಿದೆ ಮೇಡಮ್. ಅಂದ್ರೆ ಉಪ್ಪು ನೀರೇ, ಸೆಲೈನ್ ವಾಟರ್. 96.5, 100ರಲ್ಲಿ 96.5 ಸೆಲೈನ್ ವಾಟರ್ ಪ್ರೆಸೆಂಟ್ ಇನ್ ದಿ ಓಷನ್ಸ್. ಯಾವುದು ಯೂಸಿಗೆ ಬರೋದಿಲ್ಲ. 3.5% ಏನಿದೆಯಲ್ಲ, 3.5% ಇಸ್ ದಿ ಸ್ವೀಟ್ ವಾಟರ್, ಫ್ರೆಶ್ ವಾಟರ್. ಅದರಲ್ಲೂ ಆ 3.5 ನಲ್ಲಿ 1.7% ಈಸ್ ಇನ್ ದಿ ಫಾರ್ಮ್ ಆಫ್ ಪೋಲಾರ್ ಐಸ್. ನಾರ್ತ್ ಪೋಲ್ ನಲ್ಲಿ, ಸೌತ್ ಪೋಲ್ ನಲ್ಲಿ ಅದು ಪೋಲಾರ್ ಐಸ್ ಫಾರ್ಮ್ ನಲ್ಲದ, ಅದನ್ನು ಉಪಯೋಗಕ್ಕೆ ಬರೋದಿಲ್ಲ. ಮಂಜುಗಡ್ಡೆ ಫಾರ್ಮ್ ನಲ್ಲಿ ಇದೆ ಅದು. ಈಗ ಉಳಿದಿದ್ದು 2.3%, 2.5% ಅಂತ ಅನ್ಕೊಳ್ರಿ. ಅದರಲ್ಲಿ ಗ್ರೌಂಡ್ ವಾಟರ್ ಇಸ್ 0.75%. ಅಂತರ್ಜಲನೇ ಅಷ್ಟಿದೆ. ಅಂತರ್ಜಲ 0.76%. ಸೊ ಉಳುಕಿದ್ದು ನೀರು 1.5% ಏನೋ ಉಳಿತದೆ. ದಟ್ ಈಸ್ ಇನ್ ದಿ ಫಾರ್ಮ್ ಆಫ್ ರಿವರ್ಸ್, ಲೇಕ್ಸ್, ಪಾಂಡ್ಸ್, ಎವ್ರಿಥಿಂಗ್. ಮತ್ತೆ ಅದರಲ್ಲಿ ಮತ್ತೆ ಇದು ಮಾಡಿದ್ರೆ ಅದು ಸಾಯಿಲ್ ಇದೆ, ಅದು ಇದೆ, ಬೇಡ. ಅಷ್ಟರಲ್ಲಿ ನಾವು ಆ ಫ್ರೆಶ್ ವಾಟರ್, ಸ್ವೀಟ್ ವಾಟರ್ ಅಷ್ಟರಲ್ಲಿ ನಾವು ಇದು ಮಾಡ್ಕೋಬೇಕು. ಅದೇ ಅಂದ್ರೆ ಪ್ರೊಟೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನೋಡ್ರಿ. 96.5% ಈಸ್ ಇನ್ ದಿ ಓಷನ್ಸ್ ಅಂಡ್ 3.5 ನಲ್ಲಿ 1.7% ಈಸ್ ಇನ್ ದಿ ಫಾರ್ಮ್ ಆಫ್ ಪೋಲಾರ್ ಐಸ್. ಉಳ್ಕಿದ್ದು ಅಷ್ಟು ಆ ನೀರು 2.5% ನೀರು ಹೆಚ್ಚು ಕಡಿಮೆ, ಅದನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಎಷ್ಟು ಜವಾಬ್ದಾರಿಯುತವಾಗಿ ಬಳಸಿದ್ರು ಸಾಲದು. ಇದು ವಾಟರ್ ಬಜೆಟ್ ಮೇಡಮ್, ಇದು ವರ್ಲ್ಡ್ ವಾಟರ್ ಸಿನಾರಿಯೋ. ಸರ್, ಇವಾಗ ತಾವು ಹೇಳ್ತಾ ಇದ್ರಿ, ಈಗ ರಸ್ತೆಗಳಲ್ಲಿ ಬಿದ್ದಂತಹ ನೀರು, ಪಾರ್ಕ್ಗಳಲ್ಲಿ ಬಿದ್ದಂತಹ ನೀರನ್ನ ಇಂಗು ಗುಂಡಿಗಳ ಮೂಲಕ ಅದನ್ನ ನಾವು ಅಂತರ್ಜಲಕ್ಕೆ ಸಾಗಿಸ್ತೀವಿ ಅಂತ. ಹಾಗೆ ಈ ಇಂಗು ಗುಂಡಿಗಳನ್ನ ಹೇಗ್ ಮಾಡಬೇಕು ಅಂತ ತಾವು ಹೇಳ್ತೀರಾ? ಯಾವ ವಿಧಾನದಲ್ಲಿ ಈ ಇಂಗು ಗುಂಡಿಗಳನ್ನ ಮಾಡಬೇಕು? ಇಂಗು ಗುಂಡಿಗಳು, ಕೃಷಿ ಹೊಂಡ ನೋಡಿ ಮೇಡಮ್,
ಭೂಮಿಗೆ ಒಂದು ಸ್ಲೋಪ್ ಇರುತ್ತೆ. ಫಸ್ಟ್ ಆಫ್ ಆಲ್ ನಮ್ಮ ಭೂಮಿ ಸ್ವಲ್ಪ ಜಿಯೋಗ್ರಫಿ ನೋಡೋಣ, ಭೂಗೋಳ. ಭೂಮಿ ನಾನು 365 ಡೇಸ್ ನಲ್ಲಿ ಸುತ್ತಾ ಇರುತ್ತೆ. ಅದು ಇರದೆ ಎಕ್ಸಾಕ್ಟ್ಲಿ ವರ್ಟಿಕಲ್ ಇಲ್ಲ, 22.5 ಡಿಗ್ರಿ ಸ್ವಲ್ಪ ವಾಲಿದೆ ಹಿಂಗೆ. ಆಮೇಲೆ ಅದು ಸೂರ್ಯನ್ ಸುತ್ತೋದಕ್ಕೆ 365 ದಿವಸ ಬೇಕು, 365.25. ಯಾಕಂದ್ರೆ 0.25 ಈಸ್ ಆಡೆಡ್ ಫೆಬ್ರವರಿ ಲೀಪ್ ಇಯರ್ 0.25 29 ಡೇಸಿಗೆ ಬಂದ್ಬಿಡುತ್ತೆ. ಆಮೇಲೆ ಭೂಮಿ ಸೂರ್ಯನ್ ಸುತ್ತುತ್ತಾ ಇರೋದು ಒಂದು, ಪ್ಲಸ್ ಇದರಲ್ಲಿ ತನ್ನ ಆಕ್ಸಿಸ್ ನಲ್ಲೇ ಅದು ರೊಟೇಟ್ ಆಗ್ತಾ ಇರೋದು ಇನ್ನೊಂದು. ಅದಕ್ಕೆ 24 ಅವರ್ಸ್ ಬೇಕು. 24 ಅವರ್ಸ್ ನಲ್ಲಿ ಪೂರ್ತಿ ಒಂದು ರೊಟೇಷನ್ ತಗೊಳುತ್ತೆ. ಆ ರೆವಲ್ಯೂಷನ್ ಏನಿದೆಯಲ್ಲ ಅದು 365.25 ಡೇಸ್. ಹೌದಾ? ಇದರಿಂದಾನೇ ಕಾಲಗಳನ್ನು ಬರೋದು. ಅದು ಎಕ್ಸಾಕ್ಟ್ಲಿ ಸುತ್ತಾ ಇರೋದು ಮೈನರ್ ಆಕ್ಸಿಸ್ ಅಂಡ್ ಮೇಜರ್ ಆಕ್ಸಿಸ್ ಅಂತ. ಮೈನರ್ ಆಕ್ಸಿಸ್ ಅಂತಂದ್ರೆ ಅದು ಹತ್ರ ಬರುತ್ತೆ, ಮೇಜರ್ ಆಕ್ಸಿಸ್ ನಲ್ಲಿ ದೂರ ಹೋಗುತ್ತದು. ಹೌದಾ? ಆ ಮೈನರ್ ಆಕ್ಸಿಸ್ ನಲ್ಲಿ ವೆನ್ ದಿ ಅರ್ತ್ ಫೇಸಸ್ ದಿ ಸನ್, ಬೇಸಿಗೆ ಕಾಲ ಅದು. ವೆನ್ ಇಟ್ ಗೋಸ್ ಅವೇ ಫ್ರಮ್ ದಿ ಸನ್, ಅದು ಚಳಿಗಾಲ. ಹಂಗೆ ಕಾಲಗಳು ಚೇಂಜ್ ಆಗ್ತಾ ಇರುತ್ತೆ. ಮಾರ್ಚ್ 22 ಅದರ ಮೇಲೆನೆ ದಿವಸಗಳು ಈಕ್ವಲ್ ಡೇಸ್ ಆರ್ ದೇರ್, ಈಕ್ವಲ್ ನೈಟ್ಸ್ ಆರ್ ದೇರ್. ಲಾಂಗ್ ಡೇ, ಶಾರ್ಟ್ ನೈಟ್, ಲಾಂಗ್ ಡೇ. 22 ಮಾರ್ಚ್, ಆಮೇಲೆ 22 ಜೂನ್, 22 ಸೆಪ್ಟೆಂಬರ್, ಮತ್ತೆ 22 ಡಿಸೆಂಬರ್. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಜಿಯೋಗ್ರಫಿ ನಾವು ತಗೊಂಡ್ರೆ ಆ ಮಳೆಗಾಲ, ಬೇಸಿಗೆ ಕಾಲ, ಅದು ಆ ಕಾಲಗಳು ಗೊತ್ತಾಗುತ್ತೆ ನಮಗೆ. ಆ ಕೃಷಿ ಹೊಂಡ ಆಗಲಿ ಅಥವಾ ಹಿಂಗು ಹೊಂಡ ಆಗಲಿ, ಅದು ನಾವು ಆ ಎಲ್ಲಿ ಸ್ಲೋಪ್ ಇರುತ್ತೋ, ಈ ರೊಟೇಷನ್ ರೆವಲ್ಯೂಷನ್ ಜೊತೆಗೆ ಎಲ್ಲಿ ಸ್ಲೋಪ್ ಇರುತ್ತೋ ಅಲ್ಲಿ ನೀರು ಶೇಖರ ಮಾಡ್ಕೋಬೇಕು ನಾವು. ಅಂದ್ರೆ ಅಲ್ಲಿಂದ ಅದು ಗ್ರೌಂಡ್ ವಾಟರ್ಗೂ ಚಾರ್ಜ್ ಆಗುತ್ತೆ, ಇಲ್ಲಾಂದ್ರೆ ಹರಿದು ಹೋಗ್ಬಿಡುತ್ತೆ ಅದು. ಈ ರೋಡಿಂದ ಬಂದ ನೀರು ಅಲ್ಲಿ ಎಲ್ಲಾದ್ರೂ ಒಂದು ಫ್ಲಾಟ್ ಆಗಂತೂ ಇಲ್ಲ, ಎಲ್ಲಾದ್ರೂ ಒಂದ್ ಕಡೆ ಡೌನು, ಒಂದ್ ಕಡೆ ಅಪ್ಪು. ಅದು ನೋಡಿ ಇದು ಮಾಡಬೇಕು. ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತೀವಲ್ಲ, ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂತ ಅದ. ಅದ್ರ ಪ್ರಕಾರ ಫಾರ್ ಎವ್ರಿ 1.5 ಕಿಲೋಮೀಟರ್ ರೋಡ್ ದೇರ್ ಮಸ್ಟ್ ಬಿ ಒನ್ ಕ್ರಾಸ್ ಡ್ರೈನೇಜ್ ವರ್ಕ್ ಅಂತ ಹೇಳ್ತೀವಿ. ಕ್ರಾಸ್ ಡ್ರೈನೇಜ್ ವರ್ಕ್ ಇನ್ ದಿ ಫಾರ್ಮ್ ಆಫ್ ಕಲ್ವರ್ಟ್, ಇನ್ ದಿ ಫಾರ್ಮ್ ಆಫ್ ಮೈನರ್ ಬ್ರಿಡ್ಜ್, ಇನ್ ದಿ ಫಾರ್ಮ್ ಆಫ್ ಮೇಜರ್ ಬ್ರಿಡ್ಜ್. ನೀರನ್ನ ತಡೆಗಟ್ಟಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಹರಿಯುತ್ತೆ. ಅದರದ್ದು ಕ್ಯಾರೆಕ್ಟರಿಸ್ಟಿಕ್ ಅದು. ಅದಕ್ಕೆ ಹರಿಲಿಕ್ಕೆ ಬಿಡಬೇಕು. ಅದಕ್ಕಾಗಿ ಅದನ್ನು ಕೂಡಿಡ್ಬೇಕಂತಂದ್ರೆ ಆ ಹಿಂಗು ಕೊಳದಲ್ಲಿ ಅಥವಾ ಇದರಲ್ಲಿ ಕೃಷಿ ಹೊಂಡದಲ್ಲಿ ಅದನ್ನ ಇದು ಮಾಡಿ ಯೂಸ್ ಮಾಡ್ಕೊಳ್ಳೋದು ಅಗ್ರಿಕಲ್ಚರ್ ಪರ್ಪಸ್. ಸರ್, ಈಗ ತಾವು ಹೇಳ್ತಾ ಇದ್ರಿ ಇಂಗು ಗುಂಡಿಗಳ ಮೂಲಕ, ಕೃಷಿ ಹೊಂಡಗಳ ಮೂಲಕ ನಾವು ನೀರನ್ನ ಅಂತರ್ಜಲಕ್ಕೆ ಕಳಿಸ್ತೀವಿ ಅಂತ. ಹಾಗಿದ್ರೆ ಈಗ ಅಂತರ್ಜಲ ಅಂದ್ರೇನು? ಗ್ರೌಂಡ್ ವಾಟರ್. ಈಗ ಮೇಲ್ಗಡೆ ಹೇಗೆ ಸರ್ಫೇಸ್ ವಾಟರ್ ಇದೆಯೋ ಹಾಗೆ ಗ್ರೌಂಡ್ ವಾಟರ್ನು ಅದ. ಅಲ್ಲಿನೂ ನದಿಗಳದಾವೆ, ಅಂಡರ್ ಗ್ರೌಂಡ್ ನದಿಗಳದಾವೆ. ಅಂಡರ್ ಗ್ರೌಂಡ್ ಪಾಂಡ್ಸ್ ಆರ್ ದೇರ್, ರಿಸರ್ವಾಯರ್ಸ್ ಆರ್ ದೇರ್. ಈಗ ನಾವು ಬೋರ್ವೆಲ್ ಹಾಕಿದ್ರೆ ಎಲ್ಲಿ ಬರುತ್ತೆ? ನಮ್ಮ ಭೂಮಿನಲ್ಲಿ ನಾನು ಯಾವಾಗ್ಲೂ ಅದೇ ಎಕ್ಸಾಂಪಲ್ ಕೊಡ್ತಾ ಇರ್ತೇನೆ. ನಮ್ಮ ಭೂಮಿ ಬಟಾಟಾ ವಡ ಇದ್ದಂಗೆ. ಒಳಗಡೆ ಇರೋ ಆಲೂ ಭಾಜಿ ಏನಿದೆಯಲ್ಲ, ಅದು ಮೋಲ್ಟನ್ ಮ್ಯಾಗ್ಮಾ, ದಟ್ ಈಸ್ ಬಾಯ್ಲಿಂಗ್. ಅದ್ರ ಮೇಲೆ ಬೇಸನ್ ಲೇಪ್ ಏನಿದೆಯಲ್ಲ, ಅದು ಅರ್ತ್ ಕ್ರಸ್ಟ್. ಅದು ಕೆಲವು ಕಡೆ 5 ಕಿಲೋಮೀಟರ್ ಥಿಕ್ ಅದ, ಕೆಲವು ಕಡೆ 60 ಕಿಲೋಮೀಟರ್ ಥಿಕ್ ಅದ. ಅದರಲ್ಲಿ ಅದು ಮೋಲ್ಟನ್ ಮ್ಯಾಗ್ಮಾ ಅದೇನ್ ಬಾಯ್ಲಿಂಗ್ ಆಗ್ತಾ ಇದೆಯಲ್ಲ, ಅದಕ್ಕೆ ಆ ವಾಟರ್ ಬಾತ್ ಸೃಷ್ಟಿಕರ್ತ ಇಷ್ಟು ಚೆನ್ನಾಗಿ ಸೃಷ್ಟಿಸಿದ್ದಾನಲ್ಲ, ಅದಕ್ಕಾಗಿ ಅಷ್ಟು 2/3 ಈಸ್ ವಾಟರ್. ಇಲ್ಲಾಂದ್ರೆ ಬರ್ಸ್ಟ್ ಆಗೋಗುತ್ತದು. ಇಟ್ ಈಸ್ ಬಾಯ್ಲಿಂಗ್, ಕುದೀತಾ ಇದೆ. ಅದಕ್ಕೆ ಅಲ್ಲಲ್ಲಿ ಎಲ್ಲಿ ಸ್ವಲ್ಪ ಇದು ಸಿಗುತ್ತೋ, ಪ್ಲೇಸ್ ಸಿಗುತ್ತೋ ಅದು ಹೊರಗಡೆ ಬರುತ್ತೆ. ಈ ನೀರು ಆ ಅರ್ತ್ ಕ್ರಸ್ಟ್ ನಲ್ಲಿ ಇರೋ ನೀರು, ಅದು ಫಾಲ್ಟ್ಸ್ ಅಂಡ್ ಫಿಜರ್ಸ್ ನಲ್ಲಿ ಇರೋ ನೀರು, ಆ ರಿಸರ್ವಾಯರ್ಸ್ ನಲ್ಲಿ ಇರೋ ನೀರು, ಪಾಂಡ್ ರಿಸರ್ವಾಯರ್ ಅಂತ ಹೇಳ್ತಾ ಕೆರೆ, ಹಂಗೆ ಒಳಗಡೆನೂ ಅದು ಅರೇಂಜ್ಮೆಂಟ್. ಅದಕ್ಕೆ ಹಿಮಾಲಯ ಪರ್ವತಕ್ಕೆ ಹೋದ್ರೆ ಅಲ್ಲೆಲ್ಲ ಸ್ನೋ, ಆದ್ರೂನು ಅಲ್ಲಿ ಕೆಲವು ಬಿಸಿ ನೀರಿಂದು ಇದು ಹರಿತಾ ಇದ್ದಾವೆ, ಬುಗ್ಗೆಗಳು. ಅದು ಯಾಕೆ ಹರಿತಾ ಇದೆ ಅಂತಂದ್ರೆ ಅದು ಇಟ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದಟ್ ಮೋಲ್ಟನ್ ಮ್ಯಾಗ್ಮಾ ವಿಚ್ ಇಸ್ ಬಾಯ್ಲಿಂಗ್. ಅದ್ರ ಕಾಂಟ್ಯಾಕ್ಟ್ ನಲ್ಲಿ ಬಂತಂದ್ರೆ ಆ ಸರ್ಫೇಸ್ ನಲ್ಲೂ ಆ ನೀರು ಬಿಸಿ ನೀರೇ ಬರುತ್ತೆ. ಹಾಗೆ ಸೊ ಅಂತರ್ಜಲ ಗ್ರೌಂಡ್ ವಾಟರ್. ಅದು ಆ ಗ್ರೌಂಡ್ ವಾಟರ್ ಚಾರ್ಜ್ ಆಗ್ತಾನೆ ಇರಬೇಕು. ಅದು ಯಾಕೆ, ಏನ್ ಕಾರಣ ಅಂತ ಕೇಳಿದ್ರೆ ನೀವು ಈಗ ನೋಡಿ, ನಾವು ಭೂಮಿನ ಅರ್ಬನೈಸೇಷನ್ ಮಾಡಿಬಿಟ್ಟಿದೀವಿ, ನಾವು ನಗರೀಕರಣ, ಕಾಂಕ್ರೀಟ್ ಜಂಗಲ್ಗಳು. ಹೌದಾ? ಮಳೆ ಬಿದ್ದು ನೀರು ಅದು ಹಿಂಗಿ ಸೋಕಾಗಿ ಭೂಮಿ ತಂಪಗಿರ್ತಿತ್ತು. ಭೂಮಿ ಇದು ಏರ್ಬಿಟ್ಟಿದೆ. ದಿ ಸಿಟೀಸ್ ಟೆಂಪರೇಚರ್ಸ್ ಹ್ಯಾವ್ ಗಾನ್ ಹೈ. ಇಟ್ ಈಸ್ ಬಿಕಾಸ್ ಆಫ್ ದಿಸ್.
ಆ ನೀರು ಹಿಂಗದಕ್ಕೆ ಒಳಗಡೆ ಹೋಗ್ಲಿಕ್ಕೆ ಜಾಗನೇ ಇಲ್ಲಲ್ಲ. ಅದಕ್ಕಾಗಿ ಈ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಟು ರೀಚಾರ್ಜ್ ದಟ್ ಗ್ರೌಂಡ್ ವಾಟರ್, ತಂಪಿಗೆ ಇಡ್ಲಿಕ್ಕೆ. ಆಮೇಲೆ ಅದು ಪೂರ್ತಿ ಬತ್ ಹೋದ್ರೆ 0.76% ಅದು ಬತ್ ಹೋದ್ರೆ ಹೌದಾ ಇಲ್ಲ, ಅದಕ್ಕಾಗಿ. ಆಮೇಲೆ ರೋಡ್ಸ್ ಮಾಡಿದೀವಿ. ರೋಡ್ಸ್ ಮಾಡಿದಾಗನು ಅದು ನಾನು ಮ್ಯಾಕ್ರೋ ವಾಟರ್ ಶೆಡ್ಸ್ ಅಂಡ್ ಮೈಕ್ರೋ ವಾಟರ್ ಶೆಡ್ಸ್ ಅಂತ ಇರುತ್ತೆ. ಗಲ್ಲಿಗಳು ಅದು ನೀರ್ ಹರಿದು ಬರ್ತತಲ್ಲ, ಆ ಮ್ಯಾಕ್ರೋ ವಾಟರ್ ಶೆಡ್ಸ್ ಅಂಡ್ ಮೈಕ್ರೋ ವಾಟರ್ ಶೆಡ್ಸ್ ಅದನ್ನು ಬ್ಲಾಕ್ ಮಾಡಿಬಿಟ್ಟಿದೀವಿ ನಾವು. ಅದ್ರದ್ದು ಓಪನಿಂಗಿಗೆ ಇದು. ಸರ್, ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಈಗ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಮಳೆ ಸುರಿತಾನೆ ಇರುತ್ತೆ, ಇವಾಗ ಕೆರೆ ಬಾವಿ ಎಲ್ಲ ತುಂಬ ಹರಿಯುತ್ತೆ. ಅದೇ ರೀತಿ ನಮ್ಮ ಅಂತರ್ಜಲನೂ ಕೂಡ ಯಾಕೆ ಹೆಚ್ಚಾಗಲ್ಲ ಅಂತ, ನೈಸರ್ಗಿಕವಾಗಿನೇ ಹೆಚ್ಚಾಗ್ಬೇಕಲ್ಲ. ಈಗ ಬಾವಿ ಮತ್ತೆ ನದಿ ಎಲ್ಲ ತುಂಬ ಹರಿಯುತ್ತೆ ಅಂದ್ರೆ ಮಳೆ ನೀರಿನಿಂದ, ಈಗ ಅದೇ ತರನು ಅಂತರ್ಜಲನೂ ಹೆಚ್ಚಾಗ್ಬೇಕಲ್ಲ ನೈಸರ್ಗಿಕವಾಗಿ, ಯಾಕೆ ಆಗ್ತಾ ಇಲ್ಲ ಅಂತ ನಂದು ಅದೇ ಪ್ರಶ್ನೆ ಆಗಿತ್ತು. ಇವಾಗ ಪಿಯರ್ಸೇ ಆಗೋದಿಲ್ಲಲ್ಲ, ಅದು ಒಳಗಡೆ ಸೋಕ್ ಆಗೋದಕ್ಕೆ ಕೊಡೋದಿಲ್ಲಲ್ಲ, ಬಿಕಾಸ್ ಆಫ್ ದಿಸ್ ಆರ್ಟಿಫಿಷಿಯಲ್ ಲೇಯರ್. ಆಮೇಲೆ ಪ್ಲಾಸ್ಟಿಕ್ ಕೂಡ, ಪ್ಲಾಸ್ಟಿಕ್ ಇನ್ ಪೊಲ್ಯೂಷನ್. ಈ ಪ್ಲಾಸ್ಟಿಕ್ ಅದು ವರಾನೋ ಏನೋ ಶಾಪನೋ ಗೊತ್ತಿಲ್ಲ. ಈ ಅರ್ಬನೈಸೇಷನ್ ಶಾಪನೋ ಏನ್ ಇದನೋ ಅದನ್ನು ಗೊತ್ತಿಲ್ಲ, ಆ ದೇವರಿಗೆ ಗೊತ್ತು. ಆ ಪ್ಲಾಸ್ಟಿಕ್ ಇಂದಾನು ಅದು ನೀರು ಭೂಮಿನಲ್ಲಿ ಹೀರ್ಕೊಳ್ಳೋದಕ್ಕೆ ಹಿಂಗದಕ್ಕೆ ಕೊಡೋದಿಲ್ಲಲ್ಲ ಅದು. ಸರ್, ಈಗ ಅಂತರ್ಜಲ ಮಟ್ಟ ಹೆಚ್ಚಿಸುವಲ್ಲಿ ಮಳೆ ನೀರು ಕೊಯ್ಲು ಅನ್ನುವಂಥದ್ದು, ಈ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನುವಂಥದ್ರಲ್ಲಿ ಯಾವೆಲ್ಲ ವಿಧಾನಗಳಿದೆ ಅಂತ ಹೇಳ್ತೀರಾ? ನೋಡಿ ಮೇಡಮ್, ನೆಲದ ಸಂಗ್ರಹಣೆ ವ್ಯವಸ್ಥೆಗಳು, ಛಾವಣಿಯ ಸಂಗ್ರಹಣಾ ವ್ಯವಸ್ಥೆಗಳು, ಕೆಳ ಮೇಲ್ಮೈ ಕಾಲುವೆ, ಅಂತರ್ಜಲ ಪುನರ್ಭರ್ತಿ ಕಾರ್ಯ, ನಗರ ಪ್ರದೇಶಗಳಲ್ಲಿನ ಪ್ರಯೋಜನಗಳು, ಗುಣಮಟ್ಟ, ವ್ಯವಸ್ಥೆಯ ಗಾತ್ರವನ್ನು ನಿರ್ಧರಿಸುವಿಕೆ, ವಿಶ್ವಾದ್ಯಂತ ವ್ಯವಸ್ಥೆಗಳು, ಅಡಕಗಳು, ಬಾಹ್ಯ ಗುಂಡಿಗಳು. ಆಮೇಲೆ ಆ ನೀರು ಒಂದು ದೇಶಕ್ಕೆ, ಒಂದು ಪ್ರಾಂತ್ಯಕ್ಕೆ ಸೀಮಿತವಾದದ್ದಲ್ಲ. ಅದು ಈ ಪ್ರಾಂತ್ಯಗಳು, ಈ ದೇಶಗಳು, ಈ ಪ್ರದೇಶಗಳಲ್ಲೂ ಎಲ್ಲ ನಾವು ಮಾಡ್ಕೊಂಡಿರೋದು. ಒಂದು ನದಿ ಕರ್ನಾಟಕದಲ್ಲಿ ಹುಟ್ಟುತ್ತೆ, ಕರ್ನಾಟಕದಲ್ಲಿ ಹರಿದು ಆಂಧ್ರದಲ್ಲಿ ಹರಿದು ಸಮುದ್ರಕ್ಕೆ ಸೇರುತ್ತೆ, ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿ ಹರಿದು, ನಮ್ಮ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ನೋಡಿದ್ರೆ ಎಲ್ಲಾ ನದಿಗಳು ಸೌತ್ ಇಂಡಿಯನ್ ರಿವರ್ಸ್ ಅಂಡ್ ನಾರ್ತ್ ಇಂಡಿಯನ್ ರಿವರ್ಸ್. ಸೌತ್ ಇಂಡಿಯನ್ ರಿವರ್ಸ್ ಅವು ಸೀಸನಲ್ ರಿವರ್ಸ್, ಅವು ಮಳೆಗಾಲದಲ್ಲಿ ತುಂಬಿ ಹರಿತಾವೆ, ಬೇಸಿಗೆನಲ್ಲಿ ದೇ ಡ್ರೈ. ಅಂಡ್ ದೇ ಆರ್ ನಾಟ್ ಬ್ರಾಡ್ ರಿವರ್ಸ್. ಸೌತ್ ಇಂಡಿಯನ್ ರಿವರ್ಸ್ ಸ್ವಿಫ್ಟ್ ಫ್ಲೋಯಿಂಗ್ ರಿವರ್ಸ್, ಡೀಪ್ ರಿವರ್ಸ್. ಆಮೇಲೆ ಎಲ್ಲವೂ ವೆಸ್ಟರ್ನ್ ಘಾಟ್ನಲ್ಲೇ ಜನ್ಮ ತಾಳವು. 1 or 2 rivers which are from the east, they flow to the west, ಅಥವಾ ಇಲ್ಲಿಂದ ವೆಸ್ಟರ್ನ್ ಘಾಟ್. ನಾರ್ತ್ ಇಂಡಿಯನ್ ರಿವರ್ಸ್ ಆರ್ ಪೆರಿನಿಯಲ್ ರಿವರ್ಸ್, ಥ್ರೂಔಟ್ ದಿ ಇಯರ್ ದೇ ಯಾವಾಗ್ಲೂ ತುಂಬಾ ಹರಿತಾನೆ ಇರುತ್ತೆ. ಮಳೆಗಾಲದಲ್ಲಿ ಅದಕ್ಕೆ ಸೋರ್ಸು ಮಳೆ, ಬೇಸಿಗೆನಲ್ಲಿ ಮಂಜು, ಹಿಮ, ಏನ್ ಹಿಮಾಲಯ ಪರ್ವತದಲ್ಲಿರೋ ಹಿಮ ಅದು ಕರಗಿ ಅದ್ರ ಜೊತೆಗೆ ಸೇರುತ್ತೆ. ಅಂಡ್ ದೇ ಆರ್ ಬ್ರಾಡ್ ರಿವರ್ಸ್, ದೇ ಆರ್ ನಾಟ್ ಡೀಪ್, ಶಾಲೋ ರಿವರ್ಸ್. ಅವು ನ್ಯಾವಿಗೇಷನ್ ಇಸ್ ಪಾಸಿಬಲ್ ದೇರ್ ಬಿಕಾಸ್ ದೇ ಆರ್ ಫುಲ್ ಇಯರ್ ದೇ ಆರ್ ರನ್ನಿಂಗ್. ಇಲ್ಲಿ ನಮ್ಮಲ್ಲಿ ಇದು ಸೌತ್ ಇಂಡಿಯಾದಲ್ಲಿ ಸಾಧ್ಯ ಇಲ್ಲ. ಸೊ ಅದ್ರ ಮೇಲೇನು ನಿಮ್ದು ಇದು ರೇನ್ ವಾಟರ್ ಹಾರ್ವೆಸ್ಟಿಂಗು ಅಥವಾ ಇದು ಅಂತರ್ಜಲದ ಮಟ್ಟ ಅಲ್ಲ. ಅಂತರ್ಜಲದ ಮಟ್ಟ ಯಾವಾಗ್ಲೂ ಜಾಸ್ತಿನೇ. ಇಲ್ಲಿ ಅಂತರ್ಜಲದ ಮಟ್ಟ ವೇರಿ ಆಗ್ತಾ ಹೋಗುತ್ತೆ. ಅದಕ್ಕೆ ಸೋರ್ಸ್ ಏನಂದ್ರೆ ಮಳೆ ಅಷ್ಟೇ. ಸರ್, ಈಗ ಅದೇ ಪ್ರಶ್ನೆ ಕೇಳಕ್ ಹೊರಟಿದ್ದೆ. ಇವಾಗ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸಬೇಕು ಅಂದ್ರೆ ಈ ಮಳೆ ನೀರು ಕೊಯ್ಲು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ? ಈಗಿನ ಅರ್ಬನೈಸೇಷನ್ ಅಲ್ಲಿ ಇಟ್ ಶುಡ್ ಬಿ ಗಿವನ್ ಫಸ್ಟ್ ಪ್ರಿಯಾರಿಟಿ. ಅದಕ್ಕಾಗಿ ಕೆಲವು ಇದರಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ ನಲ್ಲಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಇದ್ರೆ ಅಷ್ಟೇ ಬಿಲ್ಡಿಂಗ್ ಪರ್ಮಿಷನ್ ಕೊಡ್ತಾರೆ. ಅಂಡ್ ಯು ಶುಡ್ ಅಡ್ಯಾಪ್ಟ್ ದಟ್. ಆ ಬೈಲಾಸೆ ಮಾಡಿಬಿಟ್ಟಿದ್ದಾರೆ. ಅದನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲಿ ಇದು ಬಿ ಕ್ಲಾಸ್ ಸಿಟೀಸ್, ಸಿ ಕ್ಲಾಸ್ ಸಿಟೀಸ್ ಆಫ್ ಇಂಡಿಯಾ, ಅದರಲ್ಲಿ ಸ್ವಲ್ಪ ಇದು ಇದೆ. ಆದ್ರೂ ಅದಕ್ಕೆ ಫಸ್ಟ್ ಪ್ರಾಮಿನೆನ್ಸ್ ಕೊಡಬೇಕು. ಇಲ್ಲ ಅಂತಂದ್ರೆ ಅದ್ರದ್ದು ಎಫೆಕ್ಟ್ಸ್ ಹೇಳಿದ್ನಲ್ಲ ನಾನು. ಸರ್, ಈಗ ಈ ಮಳೆ ನೀರು ಕೊಯ್ಲಿನಿಂದ ಏನೆಲ್ಲ ಲಾಭ ಇದೆ, ಏನೇನು ಅನುಕೂಲತೆ ಇದೆ ಅಂತ ಹೇಳ್ತೀವಿ? ಫಸ್ಟ್ ನೋಡಿ ಮೇಡಮ್, ಬೆನಿಫಿಟ್ಸ್ ಆಫ್ ರೇನ್ ವಾಟರ್ ಹಾರ್ವೆಸ್ಟಿಂಗ್. ಎನ್ವೈರನ್ಮೆಂಟ್ ಫ್ರೆಂಡ್ಲಿ, ಅದು ಪರಿಸರ ಸ್ನೇಹಿ. ಅಂಡ್ ಈಸಿ ಅಪ್ರೋಚ್ ಫಾರ್ ವಾಟರ್ ರಿಕ್ವೈರ್ಮೆಂಟ್ಸ್. ಆಮೇಲೆ ಇಟ್ ಇನ್ಕ್ರೀಸಸ್ ದಿ ಗ್ರೌಂಡ್ ವಾಟರ್ ಲೆವೆಲ್. ಇಟ್ ಇಂಪ್ರೂವ್ಸ್ ದಿ ಗ್ರೌಂಡ್ ವಾಟರ್ ಕ್ವಾಲಿಟಿ ಕೂಡ ಇಂಪ್ರೂವ್ ಮಾಡುತ್ತೆ ಅಂತೀರಾ? ಅದು ಸ್ಯಾಲಿನಿಟಿ ಇಲ್ಲ ಅಂದ್ರೆ ಜಾಸ್ತಿ ಆಗೋಗುತ್ತೆ. ಅದು ರೀಚಾರ್ಜ್ ಆಗ್ತಾ ಇಲ್ಲ ಅಂತಂದ್ರೆ, ಬೋರ್ವೆಲ್ ರೀಚಾರ್ಜ್ ಆಗ್ತಾ ಇಲ್ಲ ಅಥವಾ ಬಾವಿ ರೀಚಾರ್ಜ್ ಆಗ್ತಾ ಇಲ್ಲ ಅಂತಂದ್ರೆ ಅದ್ರದ್ದು ಸ್ಯಾಲಿನಿಟಿ ಜಾಸ್ತಿ ಆಗೋಗುತ್ತೆ. ಅದಕ್ಕಾಗಿ ಅದು ಗ್ರೌಂಡ್ ವಾಟರ್ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕಂತಂದ್ರೆ ಅದಕ್ಕೆ ನೀರು ಬಿಡ್ತಾ ಇದು ಆಡ್ ಆಗ್ತಾನೆ ಇರಬೇಕು, ಮೇಲಿಂದಾನೇ ನೀರು ಹೋಗ್ತಾ ಇರಬೇಕು. ಅಂಡ್ ಇಟ್ ಮಿಟಿಗೇಟ್ಸ್ ದಿ ಇಫೆಕ್ಟ್ ಆಫ್ ಡ್ರಾಟ್. ಬರಗಾಲ ಬರೋದಿಲ್ಲ. ಆಮೇಲೆ
ನಮ್ ಸಾಯಿಲ್ ಫಲವತ್ತಾಗಿರ್ಬೇಕು ಅಂತಂದ್ರೆ ಅದರಲ್ಲಿ ಆರ್ಗ್ಯಾನಿಕ್ ಮ್ಯಾಟ್ರು ಪ್ಲಸ್ ನೀರಿನ ಅಂಶ ಇಲ್ಲ ಅಂತಂದ್ರೆ ಅದು ಫಲವತ್ತವಾಗಿ ಎಲ್ಲಿರುತ್ತೆ. ಇಫ್ ದಿ ಗ್ರೌಂಡ್ ವಾಟರ್ ಸ್ಟಾರ್ಟ್ಸ್ ಡಿಪ್ಲೀಟಿಂಗ್, ಬೆಳೆ ಬರೋದಿಲ್ಲ, ಈಲ್ಡ್ ಬರೋದಿಲ್ಲ, ಹೌದಾ ಇಲ್ಲ, ನೀರ್ ಕಡಿಮೆ ಆಗೋಗುತ್ತೆ. ಸೊ ಇಟ್ ಮಿಟಿಗೇಟ್ಸ್ ದಿ ಎಫೆಕ್ಟ್ ಆಫ್ ಡ್ರಾಟ್, ರೆಡ್ಯೂಸಸ್ ದಿ ರನ್ ಆಫ್ ಇನ್ ದಿ ಫಾರ್ಮ್ ಆಫ್ ಫ್ಲಡ್ಸ್ ಅಂಡ್ ಸ್ಟಾರ್ಮ್ ವಾಟರ್. ಈಗ ನೋಡಿ, ಫ್ಲಾಶ್ ಫ್ಲಡ್ಸ್ ಬಂದವು, ಚೆನ್ನೈನಲ್ಲಿ ಫ್ಲಾಶ್ ಫ್ಲಡ್ಸ್ ಬಂದವು, ಬಾಂಬೆನಲ್ಲಿ ಬಂದವು. ಅದು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಲ್ಲಲ್ಲೇ ಅಲ್ಲಿ ಅದು ಹಿಂಗದಕ್ಕೆ ಇದು ಕೊಟ್ಬಿಟ್ರೆ ಅದು ಫ್ಲಾಶ್ ಫ್ಲಡ್ಸ್ ಎಲ್ಲಿ ಬರುತ್ತೆ? ಫ್ಲಾಶ್ ಫ್ಲಡ್ಸ್ ಬಂದ್ರೆ ಎಷ್ಟು ಅನಾಹುತ. ಇಲ್ಲಿನೂ ಬೆಳಗಾವದಲ್ಲಿನೂ ಆ ಜಕೀರ್ ಹೊಂಡದಲ್ಲಿ ಎಷ್ಟೋ ಕಾರ್ಗಳು ಮುಳುಗಿ ಹೋಗಿದ್ವು ಜಾಸ್ತಿ ರೇನ್ ಆಗಿದ್ದಕ್ಕೆ. ಅಲ್ಲಲ್ಲಿ ಅದಕ್ಕೆ ಪಿಯರ್ಸ್ ಆಗಿ ಗ್ರೌಂಡ್ ವಾಟರ್ ಸೇರ್ಕೊಳ್ಳೋದಕ್ಕೆ ಸೋಕ್ ಆಗಲಿಕ್ಕೆ ಇದು ಇದ್ದಿದ್ರೆ ಅವಕಾಶ ಇದ್ದಿದ್ರೆ. ಸೊ ಇಟ್ ರೆಡ್ಯೂಸಸ್ ದಿ ರನ್ ಆಫ್ ವಿಚ್ ಫ್ಲಡ್ಸ್ ಸ್ಟಾರ್ಮ್, ರೆಡ್ಯೂಸಸ್ ದಿ ಫ್ಲಡ್ಡಿಂಗ್ ಆಫ್ ರೋಡ್ಸ್ ಅಂಡ್ ಲೋ ಲೈಯಿಂಗ್ ಏರಿಯಾಸ್. ಲೋ ಲೈಯಿಂಗ್ ಏರಿಯಾಸ್ ಅಂತೂ ಪ್ರತಿ ಮಳೆಗಾಲದಲ್ಲೂ ಅದೇ ಇದು. ರೆಡ್ಯೂಸಸ್ ಸಾಯಿಲ್ ಎರೋಷನ್, ಸಾಯಿಲ್ ಎರೋಡ್ ಆಗ್ಲಿಕ್ಕೆ ಬಿಡೋದಿಲ್ಲ. ಆಮೇಲೆ ಕಾಸ್ಟ್ ಎಫೆಕ್ಟಿವ್ ಅಂಡ್ ಈಸಿ ಫಾರ್ ಮೇಂಟೆನೆನ್ಸ್ and reduces the water bill and electricity bill. So these are the advantages of benefits of rainwater harvesting, ma'am. ಸರ್, ಈಗ ಈ ಮಳೆ ನೀರು ಕೊಯ್ಲಿನಿಂದ ಏನೆಲ್ಲ ಲಾಭ ಇದೆ, ಏನೇನು ಅನುಕೂಲತೆ ಇದೆ ಅಂತ ಹೇಳಿ ಪ್ರಮಾಣವನ್ನ ಹೇಗೆ ಅಳತೆ ಮಾಡ್ತೀವಿ ಅಂತ ತಾವು ಹೇಳ್ತೀರಾ? ನೋಡಿ ಮೇಡಮ್, ಫಸ್ಟ್ ಅಂತರ್ಜಲ ಮರುಪೂರಣ, ಮಳೆ ನೀರಿನ ಮರುಬಳಿಕೆ, ಮಳೆ ನೀರು ಕೊಯ್ಲು ವಿಧಾನ, ಮರಳು ಫಿಲ್ಟರ್, 8 ಲೇಯರ್ಸ್ ಹಾಕಬೇಕು. ಶುದ್ಧೀಕರಣಕ್ಕಾಗಿ ಮಳೆ ನೀರು ಹಲವು ಪದರಗಳಲ್ಲಿ ಹಾಯ್ದು ಹೋಗುವಂತೆ ಮಾಡಬೇಕು. ಅದು ಜೆಲ್ಲಿ, ಕಲ್ಲಿನ ಒಂದು ಪದರ. ಜೆಲ್ಲಿ ಅಂದ್ರೆ ಖಡಿ, ಇಲ್ಲಿ ನಾವು ಖಡಿ ಅಂತ ಹೇಳ್ತೀವಿ. ದೊಡ್ಡ ಜಲ್ಲಿ, ಸಣ್ಣ ಜಲ್ಲಿ, ಒಂದು ಪದರ ದೊಡ್ಡ ಜಲ್ಲಿ, ಒಂದು ಪದರ ಸಣ್ಣ ಜಲ್ಲಿ, ಆಮೇಲೆ ಒಂದು ಪದರ ಸಣ್ಣ ಜಲ್ಲಿ, ಒಂದು ಪದರ, 8 ಪದರ ಹಾಕಬೇಕದು. ಮಧ್ಯದಲ್ಲಿ ಒಂದು ಇದ್ಲಿಂದು ಒಂದು ಪದರ ಹಾಕಬೇಕು. ನಾನು ಹೇಳಿದ್ದೆ, ವಿಷಕಾರಿ ಮಲಿನಕಾರಗಳನ್ನು ತಡೆಯಬಹುದು ಅದರಿಂದ, ಅಂದ್ರೆ ನೀರಿನಲ್ಲಿ ಏನಾದ್ರೂ ಬೇಡವಾದಂತಹ ವಸ್ತುಗಳಿದ್ರೆ. ಆಮೇಲೆ ಒಟ್ಟು 8 ಪದರಗಳು 5 ವರ್ಷಕ್ಕೊಮ್ಮೆ ಅದನ್ನ ಚೇಂಜ್ ಮಾಡ್ತಾ ಇರಬೇಕು, ರೀಸೈಕ್ಲಿಂಗ್ ತೆಗೆದುಬಿಟ್ಟು. ಅದರಿಂದ ಅದು ನೀರು ಆ ಫಿಲ್ಟರ್ ಇಂದ ಪಾಸ್ ಆಗಿ ಕ್ಲೀನ್ ಆಗಿ ಹೊರಟೋಗುತ್ತೆ. ಇನ್ನು ರಿಸರ್ಚ್ ಏನೇನೋ ಮಾಡ್ತಾ ಇದ್ದಾರೆ. ಸಿಲ್ವರ್ ನ್ಯೂ ಮೆಥಡ್, ಸಿಲ್ವರ್ ವೈರ್ ಆರ್ ಸಿಲ್ವರ್ ಫಾಯಿಲ್ ಮೆಥಡ್ ಅಂತ. ಆ ಸಿಲ್ವರ್ ಫಾಯಿಲ್ ಇದ್ರೆ ಫೀಕಾಲ್ ಕೋಲಿಫಾರ್ಮ್ ಅಂಡ್ ಈ ಕೋಲಿ ಆರ್ ದಿ ಕಾಮನ್ ಅಂಡ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ದಿ ವಾಟರ್. ಅದು ಮಲದಲ್ಲಿ ಬರೋದು, ಹ್ಯೂಮನ್ ಸ್ಟೂಲ್ ನಲ್ಲಿ, ಅನಿಮಲ್ ಸ್ಟೂಲ್ಸ್ ನಲ್ಲಿ ಅದು ಇರ್ತಾವೆ ಆ ಬ್ಯಾಕ್ಟೀರಿಯಾಗಳು. ಅದು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ಅವು. ಆ ದೇವರು ಅದರದ್ದು ಲೈಫ್ ಬಹಳ ಕಡಿಮೆ ಕೊಟ್ಟಿದ್ದಾನೆ, ಬೇಗ ಸತ್ತು ಹೋಗ್ತವೆ ಬ್ಯಾಕ್ಟೀರಿಯಾಗಿ. ಪ್ರಕೃತಿ ತನ್ನ ಇದನ್ನ ಸಮತೋಲನವನ್ನು ಕಾಪಾಡಿಕೊಂಡು ಬಂದಿದೆ. ಆದ್ರೂ ಕೆಲವು ಇಡ್ತಾವೆ, ಅದು ನೀರಿಗೆ ಇದಕ್ಕೆ ಸೇರ್ಲಿಲ್ದಂಗೆ. ಅಡ್ವಾನ್ಸ್ಡ್ ಮೆಥಡ್ ಅಂದ್ರೆ ಸಿಲ್ವರ್ ಕಾಯಿಲ್ ಅಥವಾ ಸಿಲ್ವರ್ ವೈರ್ ಅಂತ ಒಂದ್ 8 ತಾಸು ಇಟ್ರೆ ಅವು ಅಟ್ರಾಕ್ಟ್ ಆಗಿ ಸತ್ತೋಗ್ತಾವು, ಆ ಮೆಥಡ್. ಈಗ ಸರ್, ಹಾಗಿದ್ರೆ ಇಷ್ಟೆಲ್ಲ ನೀರಿನ ಬಗ್ಗೆ ಮಾತಾಡ್ತಾ ಇದೀವಿ. ಈ ನೀರನ್ನ ಬಳಕೆ ಮಾಡೋದು, ಹಾಗೆ ಈ ನೀರನ್ನ ಉಳಿಸೋದು ಹೇಗೆ ಅಂತ ತಾವು ಹೇಳ್ತೀರಾ? ಐನ್ಸ್ಟೈನ್ ಅವರು ಹೇಳ್ತಾರೆ, ಐನ್ಸ್ಟೈನ್ ಪ್ರಸಿದ್ಧ ವಿಜ್ಞಾನಿ, ಅವ್ರೇನು ಹೇಳ್ತಾರೆ ಅಂದ್ರೆ, ಸೈನ್ಸ್ ವಿಥೌಟ್ ರಿಲಿಜಿಯನ್ ಈಸ್ ಲೇಮ್ ಅಂಡ್ ರಿಲಿಜಿಯನ್ ವಿಥೌಟ್ ಸೈನ್ಸ್ ಈಸ್ ಬ್ಲೈಂಡ್. ವಿಜ್ಞಾನ ಧರ್ಮ ಇಲ್ದಲೆ ಕುಂಟ, ಆಮೇಲೆ ಧರ್ಮ ವಿಜ್ಞಾನ ಇಲ್ದಲೆ ಕುರುಡ. ಜನಗಳಿಗೆ ಎಜುಕೇಟ್ ಮಾಡಬೇಕು, ನೀರು ಪೋಲಾಗಿ ಹೋಗಬಾರ್ದು. ಆ ಉಳಿದಿದ್ದ ನೀರು, ಆ ಮಳೆ ನೀರು, ಅದನ್ನು ಸಂಗ್ರಹಿಸಿ ಈ ರೀತಿ ರೀಚಾರ್ಜ್ ಮಾಡಿದರೆ ಇದ್ರದ್ದು ಈ ಬೆನಿಫಿಟ್ಸ್ ಅದಾವೆ. ನೀರಿಲ್ಲ ಅಂತಂದ್ರೆ ಜೀವನನೇ ನಿಂತು ಹೋಗುತ್ತೆ. ಇದು ನಮ್ಮ ವೇದಗಳಲ್ಲಿ ಹೇಳಿದೆ, ನಮ್ಮ ಖುರಾನ್ ನಲ್ಲಿ ಹೇಳಿದೆ, ನಮ್ಮ ಬೈಬಲ್ ನಲ್ಲಿ ಹೇಳಿದೆ, ನಮ್ಮ ವಚನ ಸಾಹಿತ್ಯದಲ್ಲಿ ಹೇಳಿದೆ. ಉದಾಹರಣೆಗಳದಾವೆ. ವೇದದಲ್ಲಿ ಪಂಚತತ್ವ 5 ತತ್ವ, ಪೃಥ್ವಿ, ಆಪು ಅಂತಂದ್ರೆ ನೀರು, ಅಗ್ನಿ, ವಾಯು ಅಂಡ್ ಆಕಾಶ, ಇದ್ರ ಬಗ್ಗೆ ಹೇಳಿದೆ. ವಾಯು ಇಲ್ದಲೆ, ಗಾಳಿ ಇಲ್ದಲೆ ಯು ಕ್ಯಾನ್ ಸರ್ವೈವ್ ಫಾರ್ ಮಿನಿಟ್ಸ್, ಕೆಲವು ನಿಮಿಷಗಳಷ್ಟೇ ನೀವು ಬದುಕಬಹುದು. ಊಟ ಇಲ್ದಲೆ 1-2 ದಿವಸ ಫುಡ್, ವಿತೌಟ್ ಫುಡ್ ಯು ಕ್ಯಾನ್ ಲಿವ್ ಫಾರ್ ಡೇಸ್, ಸಮ್ 2-3 ಡೇಸ್. ವಿತ್ ವಾಟರ್ ಯು ಕ್ಯಾನ್ ಲಿವ್ ಫಾರ್ 60 ಡೇಸ್, ನಾಟ್ ಮೋರ್ ದನ್ ದಟ್. 60 ದಿವಸಕ್ಕಿಂತ ಜಾಸ್ತಿ ನೀರಿಲ್ದಲೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಗಾಳಿದು ಎಷ್ಟು ಇಂಪಾರ್ಟೆನ್ಸ್, ಆಮೇಲೆ ಫುಡ್ ಇಂದು ಎಷ್ಟು ಇಂಪಾರ್ಟೆನ್ಸ್, ಆಮೇಲೆ ನೀರಿಂದ ಎಷ್ಟು ಇಂಪಾರ್ಟೆನ್ಸ್ ಅಂತ ಇದರಿಂದ ತಿಳಿಯುತ್ತೆ. ಖುರಾನ್ ನಲ್ಲಿನೂ ಹೇಳಿದಾನೆ ದೇವರು. ಖುರಾನ್ ನಲ್ಲಿ ಶ್ಲೋಕ 24-45 ಹೇಳಿದಾನೆ. ಆಮೇಲೆ ಶ್ಲೋಕ 21-30 ಹೇಳಿದಾನೆ. ಸೂರೆ ಅನ್ನೂರ್ ಅಧ್ಯಾಯ 24
45ನೇ ಸೂಕ್ತ. ಅಲ್ಲಾಹನು ಎಲ್ಲಾ ಜೀವಿಗಳನ್ನು ನೀರಿನಿಂದ ಸೃಷ್ಟಿಸಿರುವನು. ಅವುಗಳಲ್ಲಿ ಕೆಲವು ತಮ್ಮ ಹೊಟ್ಟೆಗೆ ಒರಗಿಕೊಂಡು ಚಲಿಸುತ್ತವೆ, ಕೆಲವು 2 ಕಾಲುಗಳಲ್ಲಿ ನಡೆಯುತ್ತವೆ ಮತ್ತು ಕೆಲವು 4 ಕಾಲುಗಳಲ್ಲಿ ನಡೆಯುತ್ತವೆ. ಅಲ್ಲಾಹನು ತಾನಿಚ್ಛಿಸಿದ್ದನ್ನು ಸೃಷ್ಟಿಸುತ್ತಾನೆ. ಖಂಡಿತವಾಗಿಯೂ ಅಲ್ಲಾಹನು ಎಲ್ಲವನ್ನೂ ಮಾಡಬಲ್ಲವನಾಗಿದ್ದಾನೆ ಅಂತ ಒಂದ್ ಕಡೆ ಹೇಳಿದೆ. ಆಮೇಲೆ ಅವನೇ ನೀರಿನಿಂದ ಮಾನವನನ್ನು ಸೃಷ್ಟಿಸಿದವನು ಮತ್ತು ಅವನಿಗೆ ರಕ್ತ ಸಂಬಂಧವನ್ನು ವಿವಾಹ ಸಂಬಂಧವನ್ನು ಒದಗಿಸಿದವನು. ನಿಮ್ಮೊಡೆಯನು ಸಮರ್ಥನು ಅಂತ ಇನ್ನೊಂದ್ ಕಡೆ ಹೇಳಿದೆ ಮೇಡಮ್. ಆಮೇಲೆ ಇನ್ನೊಂದ್ ಕಡೆ ಧಿಕ್ಕಾರಿಗಳು ಅರಿತಿಲ್ಲವೇ, ಆಕಾಶಗಳು ಮತ್ತು ಭೂಮಿ ಕೂಡಿಕೊಂಡಿದ್ದವು, ಕೊನೆಗೆ ನಾವು ಅವರನ್ನು ಬೇರ್ಪಡಿಸಿದವು. ಇನ್ನು ಪ್ರತಿಯೊಂದು ಜೀವಂತ ವಸ್ತುವನ್ನು ನಾವು ನೀರಿನಿಂದ ಸೃಷ್ಟಿಸಿರುವೆವು, ಅವರೇನು ನಂಬುವುದಿಲ್ಲವೇ? ಇವೆಲ್ಲ ಹೇಳ್ಬೇಕು ಅವರಿಗೆ, ಜನಗಳಿಗೆ. ಅದೇ 4 ಕಾಲಿಂದು ಅಂದ್ರೆ ಇಲ್ಲಿ ಪ್ರಾಣಿ ಆಗುತ್ತೆ, 2 ಕಾಲಿಂದ ಅಂದ್ರೆ ಮನುಷ್ಯ ಆಗ್ತಾನೆ. ಮತ್ತೆ ಹೊರಕೊಂಡು ನಿಂತಿದ್ದಂದ್ರೆ ಮರ ಗಿಡಗಳು. ಆಮೇಲೆ ಹಾವು, ನೆಲಕ್ಕೆ ಹೊರಕೊಂಡೆ ಚೇಳು, ಎಲ್ಲ ಚರಾಚರ ವಸ್ತುಗಳು. ಆಮೇಲೆ ಪಂಚತತ್ವ ಇದಂತೂ ಕುರಾನ್ 1400 ವರ್ಷ ಮುಂಚೆ ಬಂದಿದ್ದು. ಅದೇ ಸರ್. ಇದು ವೇದ, ಋಗ್ವೇದ 4000 ವರ್ಷದ ಹಿಂದೆ, 2000 BC and 2000 AD, 4000 years before they have talked about this. ನೀರಿನ ಮಹತ್ವ. Without water there is no life on earth and it is so precious. ನೀವು ಸೌದಿ ಅರೇಬಿಯಾಗ ಹೋದ್ರೆ $1, $1 ಅಥವಾ $1 ಏನೋ ಒಂದು ಹೇಳ್ರಿ ಕರೆನ್ಸಿ, $1, 1 ಲೀಟರ್ ಪೆಟ್ರೋಲ್ ಡೀಸೆಲ್ ಸಿಗುತ್ತೆ. 25-30 ರಿಯಾಲಿಗೆ 1 ಲೀಟರ್ ನೀರು ಸಿಗುತ್ತೆ. ದೇ ನೋ ದಿ ವ್ಯಾಲ್ಯೂ ಆಫ್ ವಾಟರ್. ಇಲ್ಲಿ ನಾವು ಹಿಂಗೆ ಭಾರತ ದೇಶ ಇಷ್ಟು ನೈಸರ್ಗಿಕವಾಗಿ ಇಟ್ ಇಸ್ ಸೋ ರಿಚ್, ಸಂಪತ್ಭರಿತವಾಗಿದೆ. ನಾವು ವಿ ಆರ್ ನಾಟ್ ಕೇರಿಂಗ್ ಫಾರ್, ಅದಕ್ಕೆ ಅದ್ರ ಬೆಲೆ ನಮಗೆ ಗೊತ್ತಾಗ್ತಾ ಇಲ್ಲ ಸರ್. ಅದು. ಆಮೇಲೆ ಸೆಕೆಂಡ್, ನಾವು ಪೊಲ್ಯೂಷನ್ ಹಂಗೆ ಮಾಡಿದೀವಿ. ಬೆಳಗಾಮಿಂದ ನೋಡ್ರಿ, ಬಳ್ಳಾರಿ ನಾಲಾ ಅಂತ ಇದೆ, 75% ಆಫ್ ಬೆಳಗಾಂನಲ್ಲಿ ಹರಿಯುತ್ತದು. 60-70 years ಇಟ್ ವಾಸ್ ಅ ಕ್ಲೀನ್ ವಾಟರ್ ಸ್ಟ್ರೀಮ್. ನೀರು ಕುಡಿತಿದ್ರು ಅದರಿಂದ. ಅದು ಚರಂಡಿ ಆಗೋಗಿದೆ, ಗಟ್ರ ಆಗೋಗಿದೆ. ನಿರ್ಲಕ್ಷ್ಯ ನಮ್ಮಿಂದ. ಆಮೇಲೆ ಬಾವಿಗಳು, ಪ್ರತಿಯೊಂದು ಮನೆಗೆ ಒಂದೊಂದು ಬಾವಿ ಇತ್ತು, ಅಥವಾ ಒಂದು ವಟಾರಕ್ಕೆ ಒಂದು ಬಾವಿ ಆದ್ರೂ ಇತ್ತು. ಈಗ ಆ ಎಲ್ಲಾ ಬಾವಿಗಳು ಕೆಟ್ಟ ಹೋಗಿದಾವೆ, ಅದರಲ್ಲಿ ನೀರು ಬತ್ ಹೋಗಿದೆ, ಇಲ್ಲ ಅಂದ್ರೆ ಆ ನೀರು ಪಲ್ಯೂಟ್ ಆಗಿ ಹೋಗಿದೆ. ಇಟ್ ಈಸ್ ಅಗೇನ್ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್. ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟಿದೀವಿ. ಈಗ ನೋಬಡಿ ಈಸ್ ಡ್ರಿಂಕಿಂಗ್ ದಟ್ ವಾಟರ್. ಹಳ್ಳಿಗಳಲ್ಲಿನೂ ನಾನು ಹೇಳ್ತೀನಿ, ಈ ನೀರ್ ಏನಿದೆಯಲ್ಲ, ವಾಟರ್ ಕ್ವಾಲಿಟಿ ಅಂದ್ರೆ, ಈ ನೀರು ನಪುಂಸಕ ನೀರು. ಇದರಲ್ಲಿ ಏನ್ ಮಿನರಲ್ಸೇ ಇಲ್ಲ. ಆ ಮಿನರಲ್ಸ್ ಅದ್ರ ಮೇಲೆ ನೀರಿಂದ ಹರಿದು ಬರ್ತಿದ್ವಲ್ಲ, ಆ ಏರಿಯಾಗೆ ಆ ಮಿನರಲ್ಸ್ ರಿಕ್ವೈರ್ಡ್ ಇದ್ವು. ಆ ಮಣ್ಣಿನಲ್ಲಿ ಆ ಗುಣ ಇರ್ತಿತ್ತು. ಅದು ನಮ್ಮ ಹೆಲ್ತ್ಗೆ ಬೇಕಾಗಿತ್ತು. ಅದು ಮನುಷ್ಯ ಏನು, ಮಾನವ ಮೂಳೆ ಮಾಂಸದ ದಡಿಕೆ ಮಣ್ಣಿಂದ. ಮತ್ತಿದೇ ಮಣ್ಣಲ್ಲಿ ಹೋಗ್ತೀವಿ ನಾವು. ಅದನ್ನ ಬಿಟ್ಟು ನಾವು ಫಿಲ್ಟರ್ಡ್ ವಾಟರ್, ಆ ನೀರಲ್ಲಿ ಏನ್ ಸತ್ವ ಇಲ್ಲ. ಮತ್ ನಾವು ಅದಕ್ಕೆ ಫುಡ್ ಸಪ್ಲಿಮೆಂಟ್ಸ್ ತಗೋಬೇಕು. ಐರನ್ ಡಿಫಿಷಿಯನ್ಸಿ ಆಗಿದೆ ನಿನಗೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿದೆ ಅಂತ ಇಷ್ಟು ಬರೀತಾರ ಅವರು. ಅದೇ ನೀರ್ ನಾವು ಆ ನೀರನ್ನು ಕಾಪಾಡ್ಕೊಂಡು ಆ ನೀರ್ ಕುಡ್ದಿದ್ರೆ, ಆ ಏರಿಯಾಗೆ ಯಾವ್ಯಾವ ಮಿನರಲ್ಸ್ ಬೇಕು, ಅವನ ಬಾಡಿಗೆ ಏನೇನ್ ಬೇಕು ಅದನ್ನ ದೇವರು ಪ್ರೊವೈಡ್ ಮಾಡಿದ್ದ. ಅಂಡ್ ಹೌ ವಿ ಹ್ಯಾವ್ ನೆಗ್ಲೆಕ್ಟೆಡ್ ಆಲ್ ದಟ್ ಇನ್ ದಿ ನೇಮ್ ಆಫ್ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್, and how we are taking the additions for that. So that is the message. ಎಲ್ಲ ಆಗ್ತಿರೋದು ನಮ್ಮ ನಿರ್ಲಕ್ಷ್ಯದಿಂದ. ಅದೇ ಸರ್, ತಾವು ಹೇಳ್ತಾ ಇದ್ರಲ್ಲ, ಈಗ ಅಜ್ಜನ ಕಾಲಕ್ಕೆ ತೆರೆದ ಬಾವಿ, ಮಗನ ಕಾಲಕ್ಕೆ ಕೊಳವೆ ಬಾವಿ, ಮೊಮ್ಮಗನ ಕಾಲಕ್ಕೆ ಖಾಲಿ ಬಾವಿ. ಈಗ ಅದೇ ಮತ್ತೆ ಇಲ್ಲಿ ಸೂಕ್ತ ಅನ್ಸುತ್ತೆ. 100% ಮೇಡಮ್, 100%. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನ ಹಂಚಿಕೊಂಡ್ರಲ್ಲ, ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ತಾವು ನನಗೊಂದು ವೇದಿಕೆ ಕೊಟ್ರಿ. ವೇಣು ಧ್ವನಿಗೆ ಪ್ಲಸ್ KLE ಸಂಸ್ಥೆಗೆ ನಾನು ಆಭಾರಿ. ನನ್ನ ಕೃತಜ್ಞತೆಗಳು. ಥ್ಯಾಂಕ್ ಯು ವೆರಿ ಮಚ್. ಕೇಳಿದ್ರಲ್ಲ ಸ್ನೇಹಿತರೆ, ಭೂಮಂಡಲದ ಅತ್ಯಮೂಲ್ಯ ಸಂಪನ್ಮೂಲ ಈ ಒಂದು ನೀರು. ನಮ್ಮ ದೈನಂದಿನ ಬದುಕು ನೀರಿನ ಮೇಲೆ ಅವಲಂಬಿತವಾಗಿದೆ. ಹೀಗಾಗಿ ಈ ಒಂದು ಸಂಪನ್ಮೂಲ ಬತ್ತದಂತೆ ಇಂಗದಂತೆ ನೋಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ ಇವರ ಪ್ರಾಯೋಜಕತ್ವದ ಸರಣಿ ಜಾಗೃತಿ ಕಾರ್ಯಕ್ರಮವಾಗಿತ್ತು. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಡಾಕ್ಟರ್ ಮೊಹಮ್ಮದ್ ಜಮೀವುಲ್ಲಾ, ನಿವೃತ್ತ ಪ್ರಾಚಾರ್ಯರು, ಗವರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಬೆಳಗಾವಿ. ಇದು KLE ವೇಣುಧ್ವನಿ ಪ್ರಸ್ತುತಿ. ವೇಣುಧ್ವನಿ 90.4 FM KLE ಕನಸು.